ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೋಬಿ ಮಂಚೂರಿ ಮಾಡಿದ್ದೀನಿ. ಎಷ್ಟು ತುಂಬ ಟೇಸ್ಟಿಯಾಗಿದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿದೆ. ಈಗ ರೋಡ್ಗಳಲ್ಲೆಲ್ಲ ಮಾಡ್ತಾರಲ್ವ, ಅದಕ್ಕಿನ್ನೂ ಮನೇಲಿ ಮಾಡಿಕೊಂಡ್ರೆ ಅಷ್ಟೇ ಶುದ್ಧವಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ. ನೀವು ಲೈಕ್ ಮಾಡ್ತೀರಾ, ಮಕ್ಕಳು ಲೈಕ್ ಮಾಡ್ತಾರೆ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ, ಇವತ್ತು ನಾನು ಹೂಕೋಸಲ್ಲಿ ಗೋಬಿ ಮಾಡಿ ತೋರಿಸ್ತೀನಿ. ಬನ್ನಿ, ಇದಕ್ಕೆ ಯಾವ್ಯಾವ ಐಟಮ್ ಬೇಕು ನಾನು ಹೇಳ್ತೀನಿ. ನೋಡಿ, ಹೂಕೋಸು ನಾನು ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ 5-6 ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಬಿಸಿ ನೀರಲ್ಲಿ ತೊಳೆದ್ರೆ ಸಾಕು. ಅದೇ ಯಾಕೆ ಸ್ವಲ್ಪ ಹುಳಪಳ ಇರುತ್ತಲ್ಲ, ಅದು ಜಾಸ್ತಿ ಹುಳನೇ ಇರುತ್ತೆ ಇದರಲ್ಲಿ. ಹಾಗಾಗಿ ಬಿಸಿ ನೀರಲ್ಲಿ ತೊಳೆದ್ರೆ ಇದು ಫ್ರೆಶ್ ಆಗಿ ತುಂಬ ಚೆನ್ನಾಗೂ ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಯಾವ್ಯಾವ ಐಟಮ್ ಬೇಕೋ ಅದನ್ನು ನಿಮಗೆ ನಾನು ಮೆನ್ಷನ್ ಮಾಡ್ತೀನಿ. ನೋಡಿ, ಕಾರ್ನ್ಫ್ಲೋರು 2 ಸ್ಪೂನ್ ಹಾಕೊಳ್ಳೋಣ. ಇದನ್ನು 2 ಸ್ಪೂನ್ ಹಾಕೊಳ್ಳೋಣ. ಮತ್ತು ಕಡಲೆ ಹಿಟ್ಟು ಇದು 2 ಸ್ಪೂನ್ ಹಾಕೊಳ್ಳೋಣ. ಇದು ಅಕ್ಕಿ ಹಿಟ್ಟು, ಇದು 2 ಸ್ಪೂನ್ ಹಾಕೊಳ್ಳೋಣ. ತುಂಬ ಗರ್ಗರಿಯಾಗಿ ಬರುತ್ತೆ. ನಾನು ಮೈದಾ ಹಿಟ್ಟಂತೂ ಬಳಸ್ತಾ ಇಲ್ಲ. ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಅಚ್ಕಾರದ ಪುಡಿ ಒಂದು 3/4 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು 1 ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ 1 ಸ್ಪೂನು. ಇದು ಗರಂ ಮಸಾಲ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಒಂಥರ ಟೇಸ್ಟಿಯಾಗಿರುತ್ತೆ. ಈಗ ಇದೆಲ್ಲ ಕಲಸೋಣ. ಅಂದರೆ ಇದನ್ನು ಯಾವ ರೀತಿ ಹಾಕಬೇಕು ಅಂದರೆ ನೀರು ಹಾಕಬಾರ್ದು. ಬೇಕು ಅಂದರೆ ಸ್ವಲ್ಪ ಚುಮ್ಕಿಸ್ಕೊಂಡು ಹಿಂಗೇನೆ ಕುಲ್ಕೊಳ್ಳೋಣ. ಇದನ್ನು ತೊಳೆದಿದ್ದೀವಲ್ಲ, ಹಂಗಾಗಿ ತ್ಯಾವಾಂಶ ಇರುತ್ತೆ. ಸ್ವಲ್ಪ 2 ಕಾಳು ನೀರನ್ನ ಚುಮ್ಕಿಸ್ಕೊಬಿಡೋಣ. ಜಾಸ್ತಿ ನೀರಾಗಿ ಕಲಸೋದು ಬೇಡ. ಇದನ್ನು ನೋಡಿ, ಈ ಥರ ಚುಮ್ಕಿಸೋಣ ಸಾಕು. ನೀರು ಜಾಸ್ತಿ ಏನು ಬೇಡ. ಇದು ನೀರು ನೋಡಿ, ಈ ಥರ ಕುಲ್ಕೋಣ. ನೋಡಿ, ಕಲಿಸ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಮೈದಾ ಹಿಟ್ಟು ಹಾಕಿಲ್ಲ, ಏಕೆಂದರೆ ಆರೋಗ್ಯಕ್ಕೆ ಅದು ಒಳ್ಳೆಯದು ಅಲ್ಲ. ಹಾಗಾಗಿ ಮೈದಾ ಹಿಟ್ಟು ಬದಲು ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ. ಆರೋಗ್ಯಕ್ಕೆ ಒಳ್ಳೆಯದು. ಮೈದಾ ಹಿಟ್ಟು ಲೆಸ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಗರಿಯಾಗಿ ಬರುತ್ತೆ. ಬರೀ ಅದನ್ನೇ ಕೂಡ ತಿನ್ಬೋದು ನಾವು, ಫ್ರೈ ಮಾಡದೇ ಇದ್ದರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೋಡಿ, ಈಗ ಗೋಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ಥರ ಫ್ರೈ ಮಾಡೋದು ನಿಮ್ಗೆ ಬನ್ನಿ ತೋರಿಸ್ತೀನಿ. ಈಗ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈಗ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು 1 ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2. ಈಗ ಸ್ವಲ್ಪ ಫ್ರೈ ಮಾಡೋಣ. ಈಗ ಒಂದು ಅರ್ಧ ಸ್ಪೂನ್ ಮೊದಲು ಹಾಕ್ಕೊಂಡಿದ್ದೀವಿ. ಅಚ್ಕಾರದ ಪೌಡ್ರ್ ಹಾಕ್ಕೊಳ್ಳೋಣ. ಇವಾಗ ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಸೋಯಾ ಸಾಸು ನೋಡಿ, ಈ ಸೋಯಾ ಸಾಸನ್ನ ನಾವು 1 ಸ್ಪೂನ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಹಾಕ್ಕೊಳ್ಳೋಣ ಸಾಕೋದು. ಇದು ಟೊಮೊಟೊ ಸಾಸು, ಇದು 2 ಸ್ಪೂನು ಹಾಕ್ಕೊಳ್ಳೋಣ ಸಾಕು. ಇದು ಗ್ರೀನ್ ಚಿಲ್ಲಿ, ಇದು 1.5 ಸ್ಪೂನ್ ಹಾಕ್ಕೊಳ್ಳೋಣ ಸಾಕು. ಇದು 1.5 ಸ್ಪೂನ್ ಹಾಕ್ಕೊಳ್ಳೋಣ. ಈಗ ಎಲ್ಲ ಸಾಸ್ಗಳು ಹಾಕಿದ್ದೀನಿ. ಈಗ ಮೊದಲು ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಹಾಕ್ಕೊಳ್ಳೋಣ ಲೈಟಾಗಿ. ಇದೆಲ್ಲ ಮಸಾಲೆ ಹಿಡಿಯೋಕ್ಕೆ. ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಗರಂ ಮಸಾಲ ಉದುರಿಸ್ಕೊಳ್ಳೋಣ. ಈ ಥರ ಫ್ಲೇವರು ಒಂಥರ ಸ್ಮೆಲ್ ಗಮ್ ಅನ್ನುತ್ತಾ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇದು ಗಮ್ಲೂ ಚೆನ್ನಾಗಿ ಬರುತ್ತೆ. ನೋಡಿ, ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ವೆನಿಗರ್ ಹಾಕ್ಬೋದು ಇದ್ದರೆ, ವೆನಿಗರ್ ಇಲ್ಲ, ಹಾಗಾಗಿ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತೀನಿ. ಇವಾಗ ಈಗ ಅದೆಲ್ಲ ಫ್ರೈ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೇಲೆ. ನೋಡಿ, ಇವಾಗ ಇದನ್ನು ಗೋಬಿ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇವಾಗೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ನೀವು ಹೊರಗಡೆ ಗೋಬಿ ತಿಂದಿರಲ್ಲ ಆ ಥರ ಟೇಸ್ಟಿಯಾಗಿ ಬರುತ್ತೆ. ಅಷ್ಟು ತುಂಬ ಚೆನ್ನಾಗಿದೆ. ಮನೇಲಿ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಮಾಡ್ಕೊಳ್ಳಿ ನೀವು.
ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಈಗ ಸರ್ವ್ ಮಾಡಿ ನೋಡೋಣ ಬನ್ನಿ. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಪ್ಲೇಟ್ಗೆ. ನೋಡಿ ಹೇಗೆ ಕಾಣ್ತಿದೆ, ತುಂಬ ಲಕ್ಷಣ ಕಾಣ್ತಿದೆ, ಚೆನ್ನಾಗೂ ಕಾಣ್ತಿದೆ. ಇವಾಗ ಟೇಸ್ಟ್ ಹೇಗಿದೆ ಬನ್ನಿ ನೋಡೋಣ. ವಾವ್, ಸೂಪರಾಗಿದೆ, ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ.